ನಾವು 3 ಜನ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ. ಸೊ ಹಾಗೆ ಒಂದು ಸ್ವಲ್ಪ ಎಸ್ ಜಾನ್ವಿ ಟಾಪ್ ನಾಚ್ ಸುಂದ್ರಿ ರಿಲೀಸ್ ಆಯಿತು. ಹೇಗೆ ಅನ್ನಿಸ್ತು? ಯಶವಂತ್ ಅವ್ರನ್ನ ಈ ಲುಕ್ಕಲ್ಲಿ ನೋಡಿ ನೀವೆಷ್ಟು ಇಂಪ್ರೆಸ್ ಆದ್ರಿ ಅಂತ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯಶವಂತ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಟಾಪ್ ನಾಚ್ ಬಗ್ಗೆ ಮಾತಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಯಶವಂತ್ ಅವರು ಒಂದು ಡಾನ್ಸ್ ರೀಲ್ಸ್ ಮಾಡಿದ್ರು. ನಾನು ಅವಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಯಶವಂತ್, ನೀವೇನಾದ್ರೂ ಮಾಡಿ ಆಲ್ಬಮ್ ಏನಾದ್ರೂ ಮಾಡಿ ಅಂತ ನಾನು ಹೇಳಿದ್ದೆ ಯಶವಂತ್ ಅವ್ರಿಗೆ. ಅದು ಇಷ್ಟು ಬೇಗ ಇಷ್ಟು ಟಾಪ್ ನಾಚ್ ಆಗಿ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಯಶವಂತ್. ವೆರಿ ಹ್ಯಾಪಿ ಫಾರ್ ಯು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಯಶವಂತ್ನ ನೋಡಿದಾಗ ಹಾಗೆ ಅನ್ಸುತ್ತೆ, ಯೂಶಲಿ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇರ್ತೀವಿ, ಸಿನಿಮಾ ಅಂತ ಬಂದಾಗ ಅದಕ್ಕೆ ಬೇರೆದೇ ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಬಟ್ ನೋಡಿ ಗೊತ್ತೇ ಆಗ್ತಾ ಇಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದೀರಾ. ಟಾಪ್ ನಾಚ್ ಆಗಿ ಬಂದಿದೆ ಸಾಂಗ್. ಕೊರಿಯೋಗ್ರಫಿ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಅಥವಾ ಲಿರಿಕ್ಸ್, ಹುಕ್ ಸ್ಟೆಪ್ಪು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಪ್ರಕೃತಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಇಬ್ರು ಕೆಮಿಸ್ಟ್ರಿ ಸಕಲಾಗಿ ಬಂದಿದೆ ಯಶವಂತ್. ಅಂದ್ರೆ ನೀವೇನೋ ಫಸ್ಟ್ ಟೈಮ್ ಟ್ರೈ ಮಾಡಿದೀರಾ ಅಂತ ಅನ್ಸೇ ಇಲ್ಲ. ನೀವು ಹೇಳ್ತಾ ಇದ್ರಿ ಡಿಸೆಂಬರ್ 25 ನನ್ನ ಬರ್ಡೇ, ಏನ್ ಸಾಧನೆ ಮಾಡಿದೀನಿ ಅಂತ ಬರ್ಡೇ ಮಾಡ್ಕೊಳ್ಳಿ ಅಂತ. ಸೊ ಬರ್ಡೇನ ಅದ್ದೂರಿಯಾಗಿ ಮಾಡ್ಕೊಳ್ಳಿ. ಜೊತೆಗೆ ನಿಮ್ ಬರ್ಡೇಗೆ ನೀವು ಒಂದು ಒಳ್ಳೆ ಪಾರ್ಟಿ ಸಾಂಗ್ ನ ನ್ಯೂ ಇಯರ್ ಕೊಟ್ಟಿದ್ರೆ ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅದನ್ನ. ಸೊ ತುಂಬಾ ಖುಷಿ ಆಗತ್ತೆ. ಒಂದೇ ಒಂದು ಮೊನಾಟನಸ್ ಆಗಿ ಹೋಗ್ತಾ ಇರ್ತೀವಿ. ನ್ಯೂಸ್ ಆಂಕರ್ಸ್ ಅಂದ್ರೆ ಏನು ಅಂತ ನಂಗೆ ಗೊತ್ತು. ನಾನು ಇವಾಗ ಅಲ್ಲಿ ಇಲ್ಲಿ ಹೋದಾಗ ನೀವು ಎಷ್ಟು ಬಿಸಿ ಇರ್ತೀರಾ ಅಂತೀರಾ. ನಾನು ಇವಾಗ ಬಿಸಿ ಇಲ್ಲ, ನಾನು ನ್ಯೂಸ್ ಚಾನಲ್ ಇದ್ದಾಗಲೇ ಬಿಸಿ ಇದ್ದೆ, ಬಟ್ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. 14 hours ಚಾನಲ್ ಅಲ್ಲಿ ಆ ಶಿಫ್ಟ್ಸು ಅದೆಲ್ಲ. ಸೊ ಅದರಿಂದ ಇನ್ನೇನೋ ಮಾಡಬೇಕು ಅಂತ ಅನ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಶವಂತ್. ನನಗೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು, ನಿಮ್ಮ ಡೈರೆಕ್ಟರ್ ಸರ್ ಸುದರ್ಶನ್ ಸರ್ ಅಲ್ಲ, ಅವ್ರು ಮಾತಾಡೋವಾಗ ನಂಗೆ ನೆನಪಾಯ್ತು, ಅಂದ್ರೆ ಟಾಪ್ ಟು ಬಾಟಮ್ ಗಾಂಜಲಿ ಸಾಂಗ್ ಅವ್ರು ಮಾಡಿದ್ರು ಅಂತ. ಸೊ ಸರ್ ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು ಟಾಪ್ ಟು ಬಾಟಮ್ ಗಾಂಜಲಿ ಅನ್ನೋದು. ಸೊ ತುಂಬಾ ಖುಷಿ ಆಗುತ್ತೆ. ಇಡೀ ತಂಡಕ್ಕೆ ಶುಭಾಶಯಗಳು. ಎಲ್ಲರೂ ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಕೊರಿಯೋಗ್ರಫಿ ಇರ್ಬೋದು, ಮತ್ತೆ ಕ್ಯಾಮ್ರಾ ವರ್ಕ್ ಇರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್, ಸಾಂಗು, ಕಾಸ್ಟ್ಯೂಮು, ಎವ್ರಿಥಿಂಗ್ ಟಾಪ್ ನಾಚ್ ಆಗಿದೆ. ಅಂಡ್ ಯಶವಂತ್ ಅವರೇ, ನಿಮ್ಮ ಹೆಸರಲ್ಲೇ ಈ ಯಶಸ್ಸಿದೆ. ಸೊ ಆ ಯಶಸ್ಸು ನಿಮ್ಗೆ ಸಿಗ್ಲಿ. ಈ ಆಲ್ಬಮ್ ಸಾಂಗ್ ಇಂದ ನೀವು ಟಾಪ್ ಆಗಿ ಲಾಂಚ್ ಆಗ್ತಾ ಇದ್ದೀರಾ. ಅದು ಸಿನಿಮಾ ಆಗ್ಲಿ, ಸೂಪರ್ ಹಿಟ್ ಸಿನಿಮಾ ಆಗ್ಲಿ, ಸ್ಯಾಂಡಲ್ವುಡ್ಗೆ ಒಬ್ಬ ಒಳ್ಳೆ ಕಲಾವಿದನಾಗಿ ನೀವು ಉಳಿರಿ. ನೀವು ಮತ್ತೆ ಪ್ರಕೃತಿ ಅವರಿಬ್ಬರಿಗೂ ಕೂಡ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.